ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ದಾಸನಾಗುವುದಕ್ಕೆ ತುಂಬ ಮಹತ್ವವಿದೆ. ಆದರೆ ಈ ಭೌತಿಕ ಜೀವನದಲ್ಲಿ ಬಾಸ್ ಆಗೋದಕ್ಕೆ ತುಂಬ ಮಹತ್ವವಿದೆ ಅಲ್ವಾ? ಸೊ ಆಧ್ಯಾತ್ಮಿಕ ಜೀವನದಲ್ಲಿ ದಾಸ, ಕೊನೆಯ ದಾಸರ ಮನೆಯ ದಾಸ ನಾನು ಅಂತ ಪುರಂದರದಾಸರು ಹೀಗೆ ಹೇಳ್ತಾರೆ. ಸೊ ದಾಸ ಅನ್ನುವಂಥ ಪದಕ್ಕೆ ತುಂಬ ಮಹತ್ವವಿದೆ. ಆದರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಬಾಸ್, ನಾನು ಎಲ್ಲರ ಬಾಸ್ ಅಂತ ಹೇಳಿಕೊಳ್ಳೋದಕ್ಕೆ ಮಹತ್ವವಿದೆ ಅಲ್ವಾ? ಸೊ ಹೀಗೆ ಅವನು ತನ್ನನ್ನು ತಾನು ದಾಸ ಅಂತ ತಿಳಿದುಕೊಂಡಾಗ ಅವನು ನಮ್ರನಾಗಿ, ಸೊ ಎಲ್ಲರನ್ನ ಸಮಾನರಾಗಿ ಅವನು ಕಾಣುವುದರಿಂದ ಅವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಮತ್ತು ಅವನಿಗೆ ಕೂಡ ಎಲ್ಲರೂ ಪ್ರಿಯರಾಗುತ್ತಾರೆ. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ, ಯಾಕೆಂದರೆ ಅವನು ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಮಾಡುತ್ತಾನೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಾಮಿಮಾಂಬಸಾ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಈಗ ಕರ್ಮವನ್ನ ನಮಗೋಸ್ಕರ ನಾವು ಮಾಡಿದ್ರೆ ಕರ್ಮಬಂಧನ ಇದ್ದೇ ಇರುತ್ತದೆ. ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಯಾರು ಮಾಡುತ್ತಾರೋ ಅವರಿಗೆ ಪಾಪದ ಲೇಪ ಅನ್ನುವಂಥದ್ದು ಇಲ್ಲ. ಪದ್ಮಪತ್ರ ಮೀಮಾಂಬಸ, ಹೀಗೆ ತಾವರೆ ಎಲೆ ನೀರಿನಲ್ಲೇ ಇರುತ್ತದೆ, ಆದರೆ ಕೂಡ ತಾವರೆ ಎಲೆ ಮೇಲೆ ನೀರಿನ ಬಿಂದು ಬಿದ್ದಾಗ ಏನಾಗುತ್ತೆ, ಆ ನೀರಿನ ಬಿಂದು ಜಾರಿ ಹೋಗುತ್ತದೆ ಕೆಳಗಡೆ, ಅದಕ್ಕೆ ಟಚ್ಚೇ ಆಗುವುದಿಲ್ಲ ತಾವರೆ ಎಲೆಗೆ. ಅದೇ ಥರ ಅವನಿಗೆ ಇಲ್ಲಿ ಪಾಪದ ಲೇಪ ಇರುವುದಿಲ್ಲ. ಈಗ ಇಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರುವಾಗ ಸಮಾಜದ ಜೊತೆ ನಾವು ಇರಲೇಬೇಕು. ಸೊ ನಾವು ಇಲ್ಲಿ ಇದ್ದುಕೊಂಡೇ ಹೇಗೆ ಸಮಾಜದ ಕಲ್ಮಶಗಳು ನಮಗೆ ಅಂಟಿಕೊಳ್ಳದೆ ಇರೋ ಥರ ನಾವು ನೋಡ್ಕೊಳ್ಬೋದು, ಬದುಕ್ಬೋದು. ಅದೇ ಪದ್ಮಪತ್ರ ವಿಮಾಂಬಸ ಅಂದರೆ ಯಾವುದೇ ಕಲ್ಮಶಗಳು ನಮಗೆ ಇಲ್ಲದಿರೋ ಥರ ನಾವು ಹೇಗೆ ಇರ್ಬೋದು. 3 ಹಂತಗಳನ್ನು ನಾವು ಅರಿತುಕೊಳ್ಬೋದು. 3 ಸ್ಟೆಪ್ಸ್ ಇದೆ. ಒಂದು, ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುವಂಥದ್ದು. ಸೊ ಅದರ ಫಲದಿಂದ ನಾವು ನಿರಾಸಕ್ತರಾಗಿರುವಂಥದ್ದು. ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ. ಈಗ ಭಕ್ತಿ ಮಾರ್ಗದಲ್ಲಿ ಬರುವುದಕ್ಕೆ 4 ಅಂದರೆ ಒಂದು ಇದನ್ನ ನೀವು ನೆನ್ಪಿಟ್ಕೋಬಹುದು. ABCD ಅಂಥೇಳಿ. A ಫಾರ್ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದರೆ ಭಕ್ತರ ಸಂಘವನ್ನ ಮಾಡುವಂಥದ್ದು. B ಫಾರ್ ಭಗವದ್ಗೀತಾ ಆಸ್ ಇಟ್ ಇಸ್, ಭಗವದ್ಗೀತೆಯನ್ನು ಪ್ರತಿದಿನ ಓದುವಂಥದ್ದು. C ಫಾರ್ ಚಾಂಟಿಂಗ್ ಅಂದರೆ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. D ಫಾರ್ ಡಯಟ್ ಅಂಥೇಳಿ. ಈಗ ಭಕ್ತರ ಸಂಘದ ಮಹತ್ವ ತುಂಬಾನೇ ಇದೆ. ಭಕ್ತಿಯಲ್ಲಿ ನಾವು ಮುಂದುವರಿಯಬೇಕಂತಿದ್ರೆ ಭಕ್ತರ ಸಂಘವನ್ನ ನಾವು ಮಾಡಲೇಬೇಕು. ಸೊ ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನೀನು ಏನಂತ ನಾನು ಹೇಳ್ತೀನಿ ಅನ್ನುವಂಥ ಒಂದು ಮಾತಿದೆ. ನೀನು ಯಾರ ಸಹವಾಸವನ್ನ ಮಾಡುತ್ತೀಯೋ ಅದೇ ಥರ ಅದು ನಿನ್ನ ಮೇಲೆ ಪ್ರಭಾವವನ್ನ ಬೀರುತ್ತದೆ. ನೀನು ದುಷ್ಟರ ಸಹವಾಸವನ್ನ ಮಾಡಿದರೆ ಸೊ ಅದರ ಪ್ರಭಾವ ನಿನ್ನ ಮೇಲೆ ಬೀರುತ್ತದೆ. ನೀನು ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯ ಪ್ರಭಾವ. ನೀನು ಭಕ್ತರ ಸಹವಾಸವನ್ನ ಮಾಡಿದರೆ ನಿನ್ನಲ್ಲಿ ಭಕ್ತಿ ಜಾಗೃತಗೊಳ್ಳುತ್ತದೆ. ಭಕ್ತ್ಯ ಸಂಜಾತೆಯ ಭಕ್ತ್ಯ. ಸೊ ಭಕ್ತರ ಹೃದಯದಿಂದ ನಮ್ಮ ಹೃದಯದಲ್ಲಿ ಭಕ್ತಿ ಜಾಗೃತವಾಗುತ್ತದೆ. ಆದ್ರಿಂದ ಭಕ್ತರ ಸಂಘದಲ್ಲಿ ನಾವು ಇದ್ದಾಗ ಭಕ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ. ಸೊ ಭಕ್ತರ ಸಂಘವನ್ನ ನಾವು ಮಾಡೋದರ ಅವಶ್ಯಕತೆ ಇದೆ. ಭಗವಂತ ನಮಗೆ ಎಲ್ಲವನ್ನ ಕೊಡುತ್ತಾರೆ, ಭಕ್ತಿಯನ್ನ ಕೊಡುವುದಿಲ್ಲ. ಯಾಕೆಂದ್ರೆ ಭಕ್ತಿ ಭಗವಂತನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಅಹಂ ಭಕ್ತ ಪರಾಧೀನೋ ಅಂತ ಭಗವಂತ ಹೇಳ್ತಾರೆ. ನಾನು ಭಕ್ತರ ಕೈವಶದಲ್ಲಿ ಇರುತ್ತೇನೆ. ಸೊ ಭಗವಂತನನ್ನ ಕಂಟ್ರೋಲ್ ಮಾಡಬೇಕಂತಿದ್ರೆ ನಮಗೆ ಒಂದು ಅರ್ಹತೆ ಬೇಕು. ಆ ಅರ್ಹತೆಯನ್ನ ನಾವು ಸಾಧನ ಭಕ್ತಿಯ ಮೂಲಕ ನಾವು ಪಡೆದುಕೊಳ್ಬೇಕು. ಸಾಧನ ಭಕ್ತಿಯನ್ನ ಹೇಗೆ ಮಾಡಬೇಕು? ಭಕ್ತರ ಸಂಘದಲ್ಲಿ ಭಕ್ತರ ಮಾರ್ಗದರ್ಶನವನ್ನ ಪಡೆದು ನಾವು ಅದನ್ನ ಮಾಡಬೇಕು. ಸೊ ಭಕ್ತರ ಸಂಘಕ್ಕೆ ತುಂಬಾ ಮಹತ್ವವಿದೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಇನ್ನು 2ನೇದು ಭಗವದ್ಗೀತೆಯನ್ನ ಓದುವಂಥದ್ದು. ಸೊ ಪ್ರತಿದಿನ ನಾವು ಭಗವದ್ಗೀತೆಯನ್ನ ಓದಬೇಕು. ಭಗವಂತನಿಗೂ ಭಗವಂತನ ದಿವ್ಯ ವಾಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತನ ಸಾಹಿತ್ಯ ಅವತಾರದ ರೂಪದಲ್ಲಿ ಭಗವದ್ಗೀತೆ ನಮಗೆ ಪ್ರಾಪ್ತಿಯಾಗಿದೆ. ಪ್ರತಿದಿನ ಭಗವದ್ಗೀತೆಯನ್ನು ಓದುವಂತಹ ಅಭ್ಯಾಸವನ್ನ ನಾವು ರೂಢಿಸಿಕೊಳ್ಬೇಕು ನಮ್ಮ ಜೀವನದಲ್ಲಿ. ಕೆಲವರು ಹೇಳ್ತಾರೆ ತುಂಬಾ ಸಮಯ ಇಲ್ಲ, ಸಮಯದ ಅಭಾವ ಇದೆ ಅಂತೇಳಿ. ಸಮಯ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಪ್ರಯಾರಿಟಿ ಮ್ಯಾಟರ್ಸ್ ಅಲ್ವಾ? ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತೇವೆ ಅದು ಮುಖ್ಯ. ಸೊ ಪ್ರತಿದಿನ ಭಗವದ್ಗೀತೆಯನ್ನ ಓದೋದ್ರಿಂದ ನಮ್ಮ ಹೃದಯ ಪರಿಶುದ್ಧ
ವಾಗುತ್ತದೆ, ನಮ್ಮ ಕಾನ್ಷಿಯಸ್ನೆಸ್ ಅದು ಪ್ಯೂರಿಫೈ ಆಗುತ್ತೆ. ಆದ್ದರಿಂದ ಇನ್ನು ಚಾಂಟಿಂಗ್, ಭಕ್ತಿ ಮಾರ್ಗದ ಅತ್ಯುತ್ತಮವಾದಂತಹ ಸಾಧನ, ಸುಲಭವಾದ ಸಾಧನ ಚಾಂಟಿಂಗ್. ಚಾಂಟಿಂಗ್ ಅಂದರೆ ಭಗವಂತನ ನಾಮದ ಜಪ, ನಾಮ ಜಪವನ್ನು ಜಪಿಸುವಂಥದ್ದು. ಸೊ ಭಗವಂತ ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಏನು ಹೇಳುತ್ತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಸೊ ನೀನು ನನಗೆ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅಂತ ಭಗವಂತ ಹೇಳ್ತಾರೆ. ಸೊ ಹೇಗೆ ಶರಣಾಗುವಂಥದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೇಗೆ ಶರಣಾಗಬೇಕು ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಮತ್ತೆ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಈ ಕಲಿಯುಗದಲ್ಲಿ ಬರುತ್ತಾರೆ. ಇದು ಕೃಷ್ಣನ ರಹಸ್ಯ ಅವತಾರ ಚೈತನ್ಯ ಮಹಾಪ್ರಭು. ಕೃಷ್ಣವರ್ಣಂ ತ್ವಷಾ ಕೃಷ್ಣಂ ಸಾಂಗೋ ಪಾಂಗಾಸ್ತ್ರ ಪಾರ್ಷದಂ ಯಜ್ಞೆ ಸಂಕೀರ್ತನೆ ಪ್ರಾಯರ್ ಯಜಂತಿ ಸುಮೇಧಸಃ. ಸೊ ಕೃಷ್ಣವರ್ಣಂ ತ್ವಷಾ ಕೃಷ್ಣಂ. ಸೊ ಕೃಷ್ಣನ ವರ್ಣವಲ್ಲ, ಗೌರವರ್ಣದಲ್ಲಿ ಅವರು ಇಲ್ಲಿಗೆ ಬರುತ್ತಾರೆ. ಅವರು ತಮ್ಮ ಪಾರ್ಷದರೊಂದಿಗೆ, ತಮ್ಮ ಒಂದು ಅನುಯಾಯಿಗಳೊಂದಿಗೆ ಬರುತ್ತಾರೆ. ಸಂಕೀರ್ತನೆ ಯಜ್ಞವನ್ನ, ಕಲಿಯುಗದ ಯುಗಧರ್ಮವನ್ನ ಅವರು ಸ್ಥಾಪಿಸುತ್ತಾರೆ. ಸೊ ಇಲ್ಲಿ ಭಗವಂತನಿಗೆ ಹೇಗೆ ಶರಣಾಗುವುದು ಅಂತೇಳಿ ತೋರಿಸಿಕೊಡೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ ಕೃಷ್ಣ ಮತ್ತೆ ಅವತರಿಸುತ್ತಾರೆ. ಹೇಗೆ ಭಕ್ತಿಯನ್ನ ಮಾಡಬಹುದು ಅಂತ ತೋರಿಸಿಕೊಡೋದಕ್ಕೋಸ್ಕರ. ಈಗ ಉದಾಹರಣೆಗೆ ಶಾಲೆಗಳಲ್ಲಿ ಟೀಚರ್ ಮಕ್ಕಳಿಗೆ ಕಲಿಸುವಾಗ, ಮೊದಲಿಗೆ LKG ಸ್ಟೂಡೆಂಟ್ಗಳಿಗೆ ಕಲಿಸುವಾಗ ಅವರು ಕೂಡ ಬೋರ್ಡಲ್ಲಿ ABCD ಬರೆದೇ ಕಲಿಸಬೇಕು. ಆ ಇ ಅಂತ ಬರೀಬೇಕು ಅಲ್ವಾ ಟೀಚರ್ ಕೂಡ. ಸೊ ಟೀಚರ್ ಆ ಇ ಬರೀತಾ ಇದ್ದಾರೆ, ABCD ಬರೀತಾ ಇದ್ದಾರೆ, ಟೀಚರ್ಗೆ ಗೊತ್ತೇ ಇಲ್ಲ ಅವರು ಮೊದಲಿಗೆ ಕಲಿತಾ ಇದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಟೀಚರ್ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ABCD ಬರೆಯೋದ್ರ ಮೂಲಕ ಹೀಗೆ ಬರೀಬೇಕು ಅಂತ. ಅದೇ ಥರ ಭಗವಂತ ಇಲ್ಲಿಗೆ ಬಂದು ಚೈತನ್ಯ ಮಹಾಪ್ರಭುವಾಗಿ ಬಂದು ಭಕ್ತಿಯನ್ನ ಹೇಗೆ ಮಾಡಬೇಕು ಅಂತೇಳಿ ತೋರಿಸಿಕೊಡೋದಕ್ಕೋಸ್ಕರ ಭಕ್ತನ ರೂಪದಲ್ಲಿ ಬರುತ್ತಾರೆ. ಸಂಕೀರ್ತನ ಯಜ್ಞವನ್ನ ಅವರು ನಮಗೆ ಅಂದರೆ ಅದನ್ನ ಸ್ಥಾಪಿಸ್ತಾರೆ. ಕಲಿಯುಗದ ಯುಗಧರ್ಮವನ್ನ ಸ್ಥಾಪಿಸುತ್ತಾರೆ. ಅಂತಹ ಯುಗಧರ್ಮವೇ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂಥದ್ದು. ಸೊ ಇದು ತುಂಬಾ ಅತ್ಯಂತ ಸರಳ ಮತ್ತು ಸುಲಭವಾದ ಸಾಧನ. ಈ ಕಲಿಯುಗದವರಿಗೆ ಇದನ್ನ ಕೊಡಲಾಗಿದೆ. ಇನ್ನು ಡಯಟ್ ಅಂದರೆ ನಾವು ತಿನ್ನುವಂತಹ ಆಹಾರ. ಸೊ ಯು ಆರ್ ವಾಟ್ ಯು ಈಟ್ ಅಂತ ಹೇಳ್ತಾರಲ್ವಾ, ನಾವು ಏನು ತಿಂತೀವೋ ಅದು ನಮ್ಮ ಕಾನ್ಷಿಯಸ್ ಮೇಲೆ ಕೂಡ ತುಂಬ ಪ್ರಭಾವವನ್ನು ಬೀರುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಸ್ಮೃತಿ ಲಂಬೆ, ಗ್ರಂಥೀನ ವಿಪ್ರಮೋಕ್ಷ ಅಂತೇಳಿ ಇದೆ. ಸೊ ಆಹಾರ, ನಾವು ತಿನ್ನುವಂಥ ಆಹಾರ ಶುದ್ಧವಾಗಿದ್ದರೆ ಎಲ್ಲವೂ ಸತ್ವಶುದ್ಧಿಯಾಗುತ್ತದೆ. ನಮ್ಮ ಯೋಚನೆಗಳು ಶುದ್ಧವಾಗಿರುತ್ತದೆ. ಸತ್ವಗುಣದಲ್ಲಿ ನಾವು ಇರುತ್ತೇವೆ. ಅದಾದಮೇಲೆ ನಮಗೆ ಅದು ಕೊನೆಗೆ ಮೋಕ್ಷಕ್ಕೆ ಕೂಡ ಕಾರಣವಾಗುತ್ತದಂತೆ ನಾವು ತಿನ್ನುವಂತಹ ಒಂದು ಆಹಾರ. ಸೊ ಹಾಗೆ ನಾವು ಯಾವ ಥರ ಆಹಾರವನ್ನು ತಿನ್ನಬೇಕು? ಸಾತ್ವಿಕ ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ನಾವು ತಿಂದಾಗ ಅದು ನಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತದೆ. ಭಕ್ತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಈ 4 ಒಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ABCD. A ಅಂದರೆ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದರೆ ಭಕ್ತರ ಸಂಘ. B ಫಾರ್ ಭಗವದ್ಗೀತೆಯನ್ನು ಪ್ರತಿನಿತ್ಯ ಓದುವಂಥದ್ದು. C ಫಾರ್ ಚಾಂಟಿಂಗ್ ಅಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. D ಫಾರ್ ಡಯಟ್, ನಾವು ತಿನ್ನುವಂಥ ಆಹಾರ. ನಾದತ್ತಿ ಕಸ್ಯಚಿತ್ ಪಾಪಂ ನಾಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಇಲ್ಲಿ ಆತ್ಮ ಒಂದು ಇಚ್ಛೆಯನ್ನ ಪಡುತ್ತದೆ ಅಲ್ವಾ. ಇಲ್ಲಿ ನಿಜವಾದ ಕರ್ತಾರರು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈಗ ನಾವೇ ಎಲ್ಲ ಕಾರ್ಯವನ್ನ ಮಾಡುತ್ತೀವಿ ಅಂತ ನಾವು ಯೋಚಿಸ್ತೇವೆ. ಆದರೆ ಎಲ್ಲ ಕಾರ್ಯವನ್ನ ನಿಜವಾಗ್ಲೂ ನಾವೇ ಮಾಡ್ತೀವಾ ಅಥವಾ ಹೇಗೆ ಒಂದು ಕಾರ್ಯ ಇಲ್ಲಿ ಮಾಡಲ್ಪಡುತ್ತದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ. ಸೊ ಯಾವ ಥರ ಈಗ ನಾವೇನು ತಿಳ್ಕೊಳ್ತೀವಿ, ಇಲ್ಲಿ ಒಂದು ಕಾರ್ಯವನ್ನ ನಾವೇ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ನಾವು ಇಚ್ಛೆಯನ್ನ ಮಾತ್ರ ಪಡ್ಬೋದು ಒಂದು ಕಾರ್ಯವನ್ನ ಮಾಡೋದಕ್ಕೆ. ಸೊ ನಮಗೆ ಈಗ ಪ್ರಕೃತಿಯ 3 ಗುಣಗಳಿಂದ ಅಂದರೆ ಯಾವ ಥರ 3 ಗುಣಗಳಿರುತ್ತೆ. ಪ್ರಕೃತಿ ನಮಗೆ ಇದಕ್ಕೆ ಸೌಲಭ್ಯವನ್ನು ಒದಗಿಸುತ್ತದೆ. ಕೊನೆಗೆ ಭಗವಂತನಿಂದ ಇದಕ್ಕೆ ಅನುಮತಿ ಕೂಡ ಬೇಕು. ಸೊ ಆದ್ದರಿಂದ ಇಲ್ಲಿ ಕರ್ತಾರರು 3 ಜನ ಕರ್ತಾರರು ಇದ್ದಾರೆ. ನಾವು ಇಚ್ಛೆಯನ್ನ ಪಡುವಂಥದ್ದು, ಪ್ರಕೃತಿ ನಮಗೆ ಅದಕ್ಕೆ ಸೌಲಭ್ಯವನ್ನು ಒದಗಿಸುವಂಥದ್ದು, ಭಗವಂತನಿಂದ ಅದು ಸ್ಯಾಂಕ್ಷನ್ ಅಂದರೆ ಅದು ಅನುಮತಿ ಭಗವಂತನಿಂದ ಅದಕ್ಕೆ ಸಿಗುವಂಥದ್ದು. ಸೊ ಆದ್ದರಿಂದ ನಮ್ಮನ್ನೇ ನಾವು ಕರ್ತಾರರು ಅಂತ ತಿಳಿದುಕೊಳ್ಳಬಾರದು. ಆದರೆ ನಮ್ಮ ಇಚ್ಛೆಯ ಪ್ರಕಾರನೇ ಎಲ್ಲವೂ ಆಗುವಂಥದ್ದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ಅಂದರೆ
ಒಳ್ಳೆಯದೋ ಕೆಟ್ಟದೋ ಎಲ್ಲವೂ ನಮ್ಮ ಇಚ್ಛೆಯ ಪ್ರಕಾರ ಇಲ್ಲಿ ಆಗುತ್ತದೆ ಅಂತೇಳಿ. ಸೊ ನಾವೇನು ತಿಳ್ಕೊಳ್ತೀವಿ, ನಾವೇ ಎಲ್ಲದರ ಮಾಲೀಕರು, ಪರಮ ನಿಯಾಮಕರು, ನಿಯಂತ್ರಕರು, ನಮ್ಮನ್ನು ನಾವು ಹಾಗೆ ತಿಳಿದುಕೊಳ್ಳುತ್ತೇವೆ. ಉದಾಹರಣೆಗೆ ಈಗ ಮೊಹಮ್ಮದ್ ಆಲಿ ಅಂತ ನೀವು ಕೇಳಿರ್ಬೋದು, ವರ್ಲ್ಡ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಮೊಹಮ್ಮದ್ ಆಲಿ. ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ಇದ್ರು ಇವನಿಗೆ. ಸೊ ನಾನೇ ಗ್ರೇಟ್ ಅಂತ, ನನ್ನಷ್ಟು ಶ್ರೇಷ್ಠನೂ ಯಾರು ಇಲ್ಲ, ಎಲ್ಲವನ್ನೇ ನಾನು ಮಾಡ್ತಾ ಇದ್ದೀನಿ, ನನ್ನ ಕೀರ್ತಿ, ನನ್ನ ಗೆಲುವು ಎಲ್ಲವೂ ನನ್ನಿಂದನೇ ಅಂತ ಅವನು ಹೇಳ್ತಾ ಇದ್ದ. ಸೊ ಅವನ ಅಭಿಮಾನಿಗಳು ಕೂಡ ಅದೇ ಥರ ತಿಳ್ಕೊಂಡಿದ್ರು, ಅವನು ತುಂಬ ಗ್ರೇಟ್, ಹಾಗೆ ಅವನ ಅಭಿಮಾನಿ ಅಂದರೆ ಅವನು ತುಂಬ ಅಂದರೆ ಶ್ರೇಷ್ಠ, ಎಲ್ಲವೂ ಅವನದೇ ಇದು ಅಂಥೇಳಿ. ಹೀಗೆ ವರ್ಲ್ಡ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿರುವಂಥ ಮೊಹಮ್ಮದ್ ಅಲಿ, ಅವನಿಗೆ ಪಾರ್ಕಿನ್ಸನ್ ರೋಗ ಬಂದಾಗ ಒಂದು ಕಾಫಿ ಕಪ್ಪನ್ನು ಕೂಡ ಕೈಯಲ್ಲಿ ಎತ್ತಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ. ಸೊ ಇಲ್ಲಿ ಕಾರ್ಯವನ್ನು ಯಾರು ಮಾಡುತ್ತಾರೆ, ನಾವು ಮಾಡುತ್ತೀವ ಅಥವಾ ಯಾರು ಮಾಡುತ್ತಾರೆ? ನಮ್ಮ ಕೈಯಲ್ಲಿ ಎಲ್ಲವೂ ಇದೆ ಅಂತ ನಾವು ತಿಳ್ಕೊಳ್ತೀವಿ, ಯಾವುದೇ ಒಂದು ಕ್ಷಣದಲ್ಲಿ ಎಲ್ಲವೂ ನಾಶವಾಗಿ ಬಿಡ್ಬೋದು ಅಲ್ವಾ. ನಾವು ಏನನ್ನ ನಾವು ಅಂತ ತಿಳ್ಕೊಂಡಿದ್ದೀವೋ ಅದು ಯಾವ ಕ್ಷಣದಲ್ಲಾದರೂ ಕೊನೆಯಾಗಬಹುದು. ಆದ್ದರಿಂದ ನಾವು ಏನು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಾವು ಇಲ್ಲಿ ನಿಯಂತ್ರಣಕ್ಕೆ ಒಳಪಡುತ್ತೇವೆ ಪ್ರತಿಯೊಂದು ರೀತಿಯಲ್ಲೂ ಅನ್ನೋದನ್ನು. ಸೊ ಕೆಲವರು ಏನು ತಿಳ್ಕೊಳ್ತಾರೆ, ಸೊ ನಾನೇ ಎಲ್ಲವನ್ನ ನಿಯಂತ್ರಿಸುತ್ತೇನೆ, ಎಲ್ಲವೂ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತದೆ, ನಾನು ಇಚ್ಛಿಸಿದ್ದನ್ನು ನಾನು ಪಡೆಯುತ್ತೇನೆ, ನಾನು ದಿವಸದ 18 ಗಂಟೆಗಳ ಕಾಲ ದುಡಿದು ನಾನು ಎಂಜಾಯ್ ಮಾಡ್ತೇನೆ ಜೀವನವನ್ನು, ಈ ಥರ ಎಲ್ಲ ಕೆಲವರು ತಿಳಿದುಕೊಳ್ಳುತ್ತಾರೆ. ಸೊ ನನ್ನಿಂದನೇ ಎಲ್ಲ, ನಾನೇ ಎಲ್ಲ, ಎಲ್ಲವೂ ನನ್ನ ತಲೆ ಮೇಲಿದೆ ಅಂದ್ಕೊಂಡು ಈ ಥರ ಜೀವನ ಶೈಲಿ ನಮಗೆ ಒತ್ತಡವನ್ನು ತರುವಂಥದ್ದು, ಆತಂಕವನ್ನು, ಆಂಗ್ಸೈಟಿಯನ್ನು, ಈ ಥರದ್ದನ್ನೆಲ್ಲ ಅದು ತರುತ್ತದೆ. ಹೇಳಲಾಗುತ್ತದೆ ಇಂಡಿಯಾ ಟುಡೆಯ ಸಮೀಕ್ಷೆಯ ಪ್ರಕಾರ ಈ ಟೀನೇಜರ್ಸ್ ಅಂತ ಏನಿರುತ್ತಾರೋ ಅವರ ಆತ್ಮಹತ್ಯೆಯ ರೇಟ್ ಕಳೆದ 25 ವರ್ಷಗಳಿಂದ 3 ಪಟ್ಟು ಹೆಚ್ಚಾಗಿದೆಯಂತೆ. ಸೊ ಈ ಥರದ ಒತ್ತಡದ ಜೀವನ ಶೈಲಿ, ನಾನೇ ಎಲ್ಲ, ನನ್ನಿಂದನೇ ಎಲ್ಲ, ಎಂಜಾಯ್ ಮಾಡುವಂಥದ್ದೇ ಜೀವನ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅದರಿಂದ ಅದರ ಒಂದು ಪರಿಣಾಮ ಏನು? ಒತ್ತಡ, ಖಿನ್ನತೆಗೊಳಗಾಗುವಂಥದ್ದು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ಈಗ ಬರುತ್ತಾ ಇದ್ದಾರೆ. ಆದ್ದರಿಂದ ನಮ್ಮಿಂದ ಅಂದರೆ ನಾವೇ ಎಲ್ಲ ಅಲ್ಲ, ಇದರ ಹಿಂದೆ ನಿಯಂತ್ರಕನಿದ್ದಾನೆ ಅಂಥೇಳಿ ನಾವು ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕಿದಾಗ ನಾವು ನಿಶ್ಚಿಂತೆಯಿಂದ ಇರಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಈಗ ನವದ್ವಾರಗಳ ಈ ಶರೀರ, ನವದ್ವಾರಗಳ ಸಿಟಿ ಅಂತ ಹೇಳಲಾಗುತ್ತದೆ ಈ ನಮ್ಮ ಶರೀರವನ್ನು. ಸೊ ದೇಹಸ್ಥ ಆತ್ಮನು ನವದ್ವಾರಗಳ ನಗರದಲ್ಲಿ ವಾಸಿಸುತ್ತಾನೆ. ಸೊ ನಾವು ಈ ದೇಹವಲ್ಲ, ನಾವು ಆತ್ಮ ಅನ್ನೋದನ್ನು ನಾವು 2ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಅಲ್ವಾ. ಈ ದೇಹ ನಮಗೆ ಈ ಜನ್ಮದಲ್ಲಿ ಕೊಡಲ್ಪಟ್ಟಿದೆ, ಮುಂದಿನ ಜನ್ಮದಲ್ಲಿ ಯಾವ ದೇಹ ನಮಗೆ ಸಿಗುತ್ತೋ ಗೊತ್ತಿಲ್ಲ. ಆದರೆ ಆತ್ಮಕ್ಕೆ ಸಾವು ಅನ್ನುವಂಥದ್ದಿಲ್ಲ, ದೇಹ ನಶ್ವರ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಸೊ ದೇಹಸ್ಥ ಆತ್ಮನು ನವದ್ವಾರಗಳ ನಗರದಲ್ಲಿ ವಾಸಿಸುತ್ತಾನೆ. ದೇಹದ ಅಥವಾ ಆಲಂಕಾರಿಕವಾಗಿ ವರ್ಣಿಸಿದ ದೇಹ ನಗರದ ಕಾರ್ಯಗಳನ್ನು ಅದರ ಪ್ರಕೃತಿ ಗುಣಗಳು ತಂತಾವೇ ನಿರ್ವಹಿಸಿಕೊಂಡು ಹೋಗುತ್ತವೆ. ಆತ್ಮನು ದೇಹದ ಸ್ಥಿತಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದರೂ ಬಯಸಿದಾಗ ಆ ಸ್ಥಿತಿಯನ್ನು ಮೀರಬಲ್ಲನು. ತನ್ನ ಉತ್ತಮ ಸ್ವಭಾವವನ್ನು ಮರೆತ ಕಾರಣದಿಂದಲೇ ಆತನು ತನ್ನನ್ನು ಜಡದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಈಗ ನಾವು ನಿತ್ಯ, ನಾವು ಶಾಶ್ವತ, ಆತ್ಮದ ಸ್ವರೂಪ. ಆದರೆ ಈ ಭೌತಿಕ ಜಗತ್ತು ಅಶಾಶ್ವತ. ಹಾಗಾದರೆ ಶಾಶ್ವತವಾದಂತಹ ಆತ್ಮ ಅಶಾಶ್ವತವಾದಂತಹ ಭೌತಿಕ ಜಗತ್ತಿಗೆ ಬಂದದ್ದಾದರೂ ಹೇಗೆ? ಸೊ ಇದರ ಮೂಲ ಸ್ಥಾನ ಯಾವುದಿರಬಹುದು? ಅಶಾಶ್ವತವಾದಂತಹ ಪ್ರಪಂಚದಿಂದ ಬಂದಿರೋದು ಆಗಲಿಕ್ಕೆ ಸಾಧ್ಯವಿಲ್ಲ ಈ ಆತ್ಮ ಅಲ್ವಾ. ಶಾಶ್ವತವಾಗಿರುವಂಥದ್ರಿಂದ ಬಂದಿರುವಂಥದ್ದು. ಆದ್ದರಿಂದ ನಾವು ಮೂಲತಃ ಆಧ್ಯಾತ್ಮಿಕ ಲೋಕದಿಂದ ಬಂದವರು. ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮ್ಮನ್ನು ಕೂಡ ನಾವು ಭೌತಿಕ ಪ್ರಪಂಚದವರು ಅಂತ ಅಂದುಕೊಳ್ಳುತ್ತೇವೆ. ಈ ಪ್ರಕೃತಿಯ 3 ಗುಣಗಳಿಂದ ಪ್ರಭಾವಿತರಾಗಿ ನಮ್ಮ ನಿಜವಾದ ಸ್ವಭಾವವನ್ನು, ನಮ್ಮತನವನ್ನು ನಾವು ಮರೆಯುತ್ತೇವೆ. ಆದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಾಗ ನಮಗೆ ಗೊತ್ತಾಗುತ್ತೆ ನಾವು ಯಾರು, ನಾವು ಈ ದೇಹವಲ್ಲ, ನಾವು ಆತ್ಮ ಅಂತ ನಮಗೆ ಗೊತ್ತಾಗುತ್ತೆ. ಹೇಗೆ ಈ ಭಕ್ತಿ ಮಾರ್ಗದಲ್ಲಿ ಬರೋದ್ರಿಂದ ನಮ್ಮನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ಯಾವ ಥರ ಇರಬಹುದು ಅಂದರೆ ನಾವು ನಮ್ಮನ್ನು ಅಂದರೆ ನಾವು ಆತ್ಮ ಅಂತ ತಿಳಿದುಕೊಂಡಾಗ ಈ ದೇಹದಿಂದ ನಮ್ಮನ್ನು ನಾವು ಬೇರ್ಪಡಿಸಿಕೊಂಡು ನಾವು ನೋಡ್ಬೋದು ಅಂತ. ಇದರಿಂದ ಸೊ ಏನಾಗುತ್ತೆ, ನಾವು
ನಮ್ಮನ್ನು ಜಡದೇಹದೊಂದಿಗೆ ಗುರುತಿಸಿಕೊಳ್ಳೋದ್ರಿಂದನೇ ನಾವು ಕಷ್ಟವನ್ನು ಪಡುತ್ತೇವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಲ್ಲ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ನಮ್ಮ ನಿಜವಾದ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಮರಳಿ ಪಡೆಯಬಹುದು ಅಂತೇಳಿ. ಸೊ ಜೀವಿಯ ದೇಹದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮಪುರುಷನು ವಿಶ್ವದ ಎಲ್ಲ ಜೀವಿಗಳನ್ನು ನಿಯಂತ್ರಿಸುತ್ತಾನೆ. ಸೊ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಯಾವಾಗಲೂ ಇದ್ದೇ ಇರುತ್ತಾರೆ. ಸೊ ದೇಹಕ್ಕೆ ನವದ್ವಾರಗಳು ಉಂಟು. 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಗುದ ಮತ್ತು ಜನನೇಂದ್ರಿಯ. ಸೊ ತನ್ನ ಬದ್ಧ ನೆಲೆಯಲ್ಲಿ ಜೀವಿಯು ತನ್ನ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದರೆ ಅವನು ತನ್ನನ್ನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗುತ್ತಾನೆ. ಸೊ ನಾವು ತಿಳಿದುಕೊಳ್ಬೇಕು, ನಾವು ಆತ್ಮ ಪರಮಾತ್ಮನ ಅಂಶ ಅಂತೇಳಿ. ಸೊ ನಾವು ಯಾವ ಥರ ಭಗವಂತನೊಡನೆ ನಾವು ಗುರುತಿಸಿಕೊಂಡಾಗ ಏನಾಗುತ್ತೆ, ನಾವೇನಾಗ್ತೀವಿ, ಸ್ವತಂತ್ರರಾಗುತ್ತೇವೆ. ಹೇಗೆ ಅಂದರೆ, ಈಗ ಒಂದು ತೆಂಗಿನಕಾಯಿಯ ಒಳಗಡೆ, ಆ ಚಿಪ್ಪಿನ ಒಳಗಡೆ ಒಣ ಕೊಬ್ಬರಿ ಇರುತ್ತದೆ. ಸೊ ನಾವು ಅದನ್ನು ಅಲುಗಾಡಿಸಿದಾಗ ಏನಾಗುತ್ತೆ, ಸೊ ತೆಂಗಿನಕಾಯಿ ಅಲುಗಾಡಿಸಿದಾಗ ನೀರು ಇರುತ್ತೆ. ಆದರೆ ತೆಂಗಿನಕಾಯಿ ಅದರ ಒಳಗಡೆ ಒಣಗಿದ ಮೇಲೆ ಕೊಬ್ಬರಿ ಅಲುಗಾಡಿಸಿದಾಗ ಟಕ ಟಕ ಅಂತ ಸೌಂಡ್ ಬರುತ್ತೆ. ಆ ಕೊಬ್ಬರಿಯ ಆ ಪಾರ್ಟು ತೆಂಗಿನಕಾಯಿಯ ಚಿಪ್ಪಿನಿಂದ ಬೇರ್ಪಟ್ಟಿರುತ್ತೆ ಅಲ್ವಾ ಒಳಗಡೆ. ಅದೇ ಥರ ನಮ್ಮ ನಿಜವಾದ ಸ್ವರೂಪವನ್ನು ನಾವು ಅರಿತಾಗ ನಮ್ಮನ್ನು ನಾವು ದೇಹದಿಂದ ಪ್ರತ್ಯೇಕಿಸಿ ನಾವು ನೋಡುತ್ತೇವೆ, ನಾವು ಆತ್ಮ ಪರಮಾತ್ಮನ ಅಂಶ. ನಮಗೆ ಸಾವು ಅನ್ನುವಂಥದ್ದು ಇಲ್ಲ. ಆದರೂ ನಾವಿಲ್ಲಿ ಯಾಕೆ ಸಾಯ್ತೇವೆ? ನಮ್ಮನ್ನು ದೇಹದೊಂದಿಗೆ ಗುರುತಿಸಿಕೊಂಡೋದ್ರಿಂದ. ಸೊ ನಮ್ಮ ನಿಜವಾದ ಸ್ವರೂಪ ನಾವು ಯಾವಾಗಲೂ ಸಾಯಬೇಕಾಗಿ ಇಲ್ಲ. ಮತ್ತೆ ಇಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಲ್ಲಿ ನಾವು ತಿರುಗಬೇಕಾಗಿ ಇಲ್ಲ. ಆದರೂ ನಾವು ತಿರುಗುತ್ತೇವೆ. ಯಾಕೆಂದರೆ ದೇಹದೊಂದಿಗೆ ಗುರುತಿಸಿಕೊಂಡಿದ್ರಿಂದ ಮಾತ್ರ ನಮ್ಮ ನಿಜವಾದ ಸ್ವರೂಪವನ್ನು ನಾವು ಪಡೆಯಬಹುದು. ಈ ಐಹಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟಿ ಬರಬೇಕಾಗಿ ಇಲ್ಲ ನಾವು. ಸೊ ಆದ್ದರಿಂದ ನಾವು ಆತ್ಮದೊಂದಿಗೆ ನಮ್ಮನ್ನು ನಾವು ಭಗವಂತನೊಡನೆ ನಾವು ಗುರುತಿಸಿಕೊಳ್ಳಬೇಕು. ಆದ್ದರಿಂದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಐಹಿಕ ದೇಹದ ಹೊರಗಿನ ಮತ್ತು ಒಳಗಿನ 2 ಕಾರ್ಯಗಳಿಂದಲೂ ಸ್ವತಂತ್ರನು. ಸೊ ಹೇಗೆ ನಾವು ಈ ದೇಹವನ್ನು ಬದಲಾಯಿಸ್ತಾ ಇರ್ತೀವಿ? ಯಾಕೆ ನಾವು ದೇಹವನ್ನು ಬದಲಾಯಿಸ್ತಾ ಇರ್ತೀವಿ? ಮತ್ತೆ ಈಗ ನಾವಿಲ್ಲಿ ದೇಹವನ್ನು ಬದಲಾಯಿಸಬೇಕಾಗಿಲ್ಲ. ಯಾಕೆಂದರೆ ನಮ್ಮ ನಿಜವಾದ ಸ್ವರೂಪ ಅದು ಶಾಶ್ವತವಾಗಿರುವಂಥದ್ದು ಅಲ್ವಾ. ಈಗ ನಾವು ನೋಡಿರ್ಬೋದು, ಯಾರಿಗೂ ಮುದುಕರಾಗೋದು ಬೇಕಾಗಿಲ್ಲ, ರೋಗ ಯಾರಿಗೂ ಬರೋದು ಬೇಡ, ಸಾವು ಕೂಡ ಯಾರಿಗೂ ಬೇಡ. ಸೊ ನಮಗೆ ರೋಗ ಬೇಡ ಅಂತ ನಾವು ಅಂದ್ಕೊಳ್ತೀವಿ, ಆದರೂ ಬರುತ್ತೆ. ಮುದುಕರಾಗೋದು ಮುಪ್ಪು ನಮಗೆ ಬೇಡ ಅಂತ ನಾವು ಅಂದ್ಕೊಳ್ತೀವಿ, ಆದರೂ ಮುಪ್ಪು ಅನ್ನುವಂಥದ್ದು ನಮಗೆ ಬಂದೇ ಬರುತ್ತೆ. ಸಾವು ಕೂಡ ನಮಗೆ ಬೇಡ ಅಂಥೇಳಿ ಅಲ್ವಾ. ಯಾರಿಗೂ ಸಾಯೋದು ಇಷ್ಟ ಇಲ್ಲ, ಸಾವಿನ ಬಗ್ಗೆ ಮಾತನಾಡೋದು ಕೂಡ ಇಷ್ಟ ಇಲ್ಲ, ಆದರೂ ಸಾವು ಬಂದೇ ಬರುತ್ತೆ. ಸೊ ನಾವು ಇಲ್ಲಿ ಎಂದೆಂದಿಗೂ ಸುಖವಾಗಿ ಬಾಳುತ್ತೀವಿ ಅನ್ನುವಂಥ ಕನಸನ್ನು ನಾವು ಕಾಣುತ್ತೀವಿ. ಆದರೆ ಯಾವ ಕ್ಷಣದಲ್ಲಿ ಸಾವು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಮುದುಕರಾಗೇ ಇರಬೇಕಾಗಿ ಇಲ್ಲ. ಸಾವು ಅನ್ನುವಂಥದ್ದು ಯಾವಾಗ ಬೇಕಾದರೂ ಬರ್ಬೋದು. ಆದರೂ ನಮಗೆ ಏನು, ನಮ್ಮ ಇಚ್ಛೆ ಏನು, ನಾವು ಸಾಯಲೇಬಾರ್ದು, ನಾವು ಯಾವಾಗಲೂ ಇಲ್ಲಿ ಶಾಶ್ವತವಾಗಿ ಇರುತ್ತೇವೆ ಅನ್ನೋ ಥರ ನಾವು ಬದುಕ್ತೀವಿ. ಯಾಕೆ ಈ ಥರ ಇಚ್ಛೆ ನಮ್ಮಲ್ಲಿದೆ? ಇದೇ ನಮ್ಮ ನಿಜವಾದ ಸ್ವರೂಪ. ನಾವು ಸಾಯಬೇಕಾಗಿ ಇಲ್ಲ. ಆದರೆ ಈ ದೇಹ ಅನ್ನುವಂಥದ್ದು ಸಾವನ್ನು ಕಾಣುತ್ತದೆ, ಅದು ಅಶಾಶ್ವತ ಆದ್ದರಿಂದ. ಆದರೆ ಆತ್ಮಕ್ಕೆ ಸಾವು ಅನ್ನುವಂಥದ್ದು ಇಲ್ಲ. ಇಲ್ಲಿ ಪರಿಪೂರ್ಣತೆಯನ್ನು ಪಡೆದು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ಇಲ್ಲ. ಅಲ್ಲಿ ನಮಗೆ ಶಾಶ್ವತವಾದಂತಹ ಆಧ್ಯಾತ್ಮಿಕ ಸ್ವರೂಪ ಸಿಗುತ್ತದೆ. ಆದ್ದರಿಂದ ನಾವು ಇಲ್ಲಿ ದೇಹದೊಂದಿಗೆ ಗುರುತಿಸಿಕೊಂಡಿದ್ರಿಂದ ಈ ದೇಹಕ್ಕೆ ನಾವು ಅಂದರೆ ಸಂತೋಷವನ್ನು ನಾವು ಎಂಜಾಯ್ ಮಾಡಬೇಕಂತ ನಾವು ತಿಳ್ಕೊಂಡಿರ್ತೀವಿ. ಮತ್ತು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನುವಂಥ ಇಚ್ಛೆಯಿಂದ ನಾವು ಏನು ಮಾಡ್ತೀವಿ, ಸಂತೋಷವಾಗಿರ್ಬೇಕಂತಿದ್ರೆ ದುಡ್ಡನ್ನು ಗಳಿಸಬೇಕು. ಸೊ ನಾನು ಇಂದ್ರಿಯ ತೃಪ್ತಿಯನ್ನು ಮಾಡಬೇಕಂತಿದ್ರೆ ನನ್ನಲ್ಲಿ ತುಂಬ ದುಡ್ಡಿರಬೇಕಂತೇಳಿ ದುಡ್ಡಿನ ಬೆನ್ನಟ್ಟಿ ನಾವು ಹೋಗ್ತೀವಿ, ಓಡ್ತೀವಿ. ಶಾಶ್ವತವಾಗಿ ಸಂತೋಷವಾಗಿರೋದಕ್ಕೆ ನಾವು ಪ್ರಯತ್ನವನ್ನು ಪಡುತ್ತೇವೆ. ಆದರೆ ಈ ನವದ್ವಾರಗಳ ದೇಹ ಏನಿದೆಯೋ ಇದೇ ಟೆಂಪರರಿ. ಮತ್ತು ನಮಗೆ ಶಾಶ್ವತವಾದಂಥದ್ದು ಸಂತೋಷ ಅನ್ನುವಂಥದ್ದು ಈ ಐಹಿಕ ಪ್ರಪಂಚದಲ್ಲಿ ಹೇಗೆ ಸಾಧ್ಯ ಅಲ್ವಾ. ಆದ್ದರಿಂದ ಮಾನವ ಜೀವನದ ಉದ್ದೇಶವನ್ನು ಅರಿತು ಬಾಳುವುದು ಮುಖ್ಯ, ದುಡ್ಡಿನ ಹಿಂದೆ ಓಡುವಂಥದ್ದು ಅಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹೇಗೆ ನಾನು ಈ ಒಂದು ದೇಹವನ್ನು ಪಡೆಯುತ್ತೇನೆ? ಸೊ ನನ್ನ ಇಚ್ಛೆ ಮತ್ತು ನನ್ನ ಕರ್ಮಗಳ ಅನುಸಾರವಾಗಿ, ಬೇಸ್ಡ್ ಆನ್ ಅವರ್ ಡಿಸೈರ್ಸ್ ಆ್ಯಂಡ್ ಬೇಸ್ಡ್ ಆನ್ ವಾಟ್ ವಿ ಡಿಸರ್ವ್. ಸೊ ಹೇಗೆ ಯಾವ ಥರ ಇಚ್ಛೆ? ಈಗ ನನಗೆ ಮನುಷ್ಯ ದೇಹ ಸಿಕ್ಕಿದ ಮೇಲೆ ಕೂಡ ನಾನು ಪ್ರಾಣಿಯ ಥರ ಬದುಕಿದ್ರೆ, ಎಸ್ ನಿನ್ನ ಇಚ್ಛೆಯ ಪ್ರಾಣಿಯ ಥರ ಇರಬೇಕಂತ, ನೀನು ನೆಕ್ಸ್ಟ್ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟಲಿದ್ದೀಯಾ ಅಂತ. ಸೊ ಅದೇ ಥರ ಮತ್ತೆ ನಮ್ಮ ಕರ್ಮಗಳ ಅನುಸಾರವಾಗಿ ನಾವು ಇನ್ನೊಂದು ದೇಹವನ್ನು ಪಡೆಯುತ್ತೇವೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚ್ವೈವಾಶ್ವಪಾಖೇ ಚ ಪಂಡಿತಾಃ ಸಮದರ್ಶಿನಃ.
ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಸೊ ನಮ್ರರಾದ ಜ್ಞಾನಿಗಳು. ಸೊ ಜ್ಞಾನಿಗಳು ನಮ್ರರಾಗಿರುತ್ತಾರೆ, ಯಾಕಂದ್ರೆ ನಿಜವಾದ ಜ್ಞಾನವನ್ನು ಅವರು ಪಡೆದಿರುತ್ತಾರೆ. ನಿಜವಾದ ಜ್ಞಾನ ಏನು? ಸೊ ನಾನು ಏನು ಅಲ್ಲ ಅಂತ ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಭಗವಂತನ ಮುಂದೆ ನಾನು ಏನು ಅಲ್ಲ ಅಂಥೇಳಿ. ಸೊ ನಿಜವಾದ ಜ್ಞಾನ ನಾನು ಭಗವಂತನ ಸೇವಕನಾಗಿರುವುದೇ ನನ್ನ ನಿಜವಾದ ಸ್ವರೂಪ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಇದು ನಮಗೆ ನಮ್ರತೆಯನ್ನು ತಂದುಕೊಡುತ್ತದೆ ಅಲ್ವಾ. ಸೊ ವಿದ್ಯೆ ವಿನಯತೆಯನ್ನು ತಂದುಕೊಡಲೇಬೇಕು. ಆ ವಿದ್ಯೆ ವಿನಯತೆಯನ್ನು ತಂದುಕೊಡ್ಲಿಲ್ಲ ಅಂದರೆ ಆ ವಿದ್ಯೆಗೆ ಬೆಲೆ ಇಲ್ಲ. ಸೊ ನಿಜವಾದ ಜ್ಞಾನವನ್ನು ಪಡೆದಿರುವಂಥ ಜ್ಞಾನಿಗಳು ನಮ್ರರಾಗಿರುತ್ತಾರೆ. ಆದ್ದರಿಂದ ಅವರು ಎಲ್ಲರನ್ನ ಸಮಾನರಾಗಿ ಕಾಣುತ್ತಾರೆ. ಯಾಕೆಂದರೆ ಎಲ್ಲರ ಹೃದಯದಲ್ಲಿ ಅವರು ಪರಮಾತ್ಮನನ್ನ ಕಾಣುತ್ತಾರೆ. ಈಗ ಸಮಾನತೆ ಅನ್ನುವಂಥದ್ದು ಈ ಐಹಿಕ ಪ್ರಪಂಚದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನು ನಾವು 4ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಪ್ರಪಂಚವೇ ಅಸಮಾನತೆಯಿಂದ ಕೂಡಿದೆ. ಸಮಾನತೆ ಸಾಧ್ಯವಿದೆ. ಯಾವಾಗ ಸಾಧ್ಯವಿದೆ? ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ನಮ್ಮೆಲ್ಲರ ಪರಮಪಿತ ಒಬ್ಬರೇ. ನಾವೆಲ್ಲರೂ ಭಗವಂತನ ಮಕ್ಕಳು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು. ಎಲ್ಲರ ಪರಮಪಿತ ಒಬ್ಬರೇ ಅಂತ ತಿಳಿದುಕೊಂಡಾಗ ಕೇವಲ ಮನುಷ್ಯರನ್ನ ಮಾತ್ರ ಅಲ್ಲ, ಪ್ರಾಣಿಗಳನ್ನು ಕೂಡ ನಾವು ಸಮಾನರಾಗಿ ನೋಡಬಲ್ಲೆವು. ಪ್ರಾಣಿಗಳ ಹೃದಯದಲ್ಲಿ ಕೂಡ ನಾವು ಪರಮಾತ್ಮನನ್ನ ಕಾಣಬಲ್ಲೆವು. ಇದು ನಿಜವಾದಂತಹ ಒಂದು ಜ್ಞಾನ. ಈಗ ಬೇರೆಯವರಲ್ಲಿ ನಾವು ಪರಮಾತ್ಮನನ್ನ ನಾವು ಕಂಡಾಗ, ಬೇರೆಯವರ ಹೃದಯದಲ್ಲಿ ಪರಮಾತ್ಮನನ್ನ ನಾವು ಕಂಡಾಗ ಏನಾಗುತ್ತೆ? ನಾವು ಅವರ ದೇಹವನ್ನ ಕೂಡ ನಾವು ಮಂದಿರದ ಥರ ನೋಡುತ್ತೇವೆ. ಸೊ ನಾವು ಅವರಿಗೆ ಗೌರವವನ್ನು ಕೊಡುತ್ತೇವೆ ಅಲ್ವಾ. ಇದು ನಿಜವಾದ ಭ್ರಾತೃತ್ವ ಅಂದರೆ ಇದೇನೆ. ಈಗ ಹೇಳ್ತಾರೆ ಬಾಯಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತೇಳಿ. ಆದರೆ ಆ ಅಣ್ಣ ತಮ್ಮಂದಿರು ಅನ್ನುವಂಥದ್ದು ಅದು ಕೇವಲ ಬಾಯಿಯಲ್ಲೇ ಉಳಿತದೆ. ಬಾಯಿ ಅನ್ನುವಂಥದ್ದಲ್ವಾ. ಯಾವಾಗ ಸಾಧ್ಯ ಪ್ರಪಂಚದ ಎಲ್ಲರೂ ಅಣ್ಣ ತಮ್ಮಂದಿರು ಅನ್ನುವಂಥ ಭಾವನೆಯಿಂದ ನೋಡುವಂಥದ್ದು? ಯಾವಾಗ ಸಾಧ್ಯ? ನಾವು ನಮ್ಮ ಪರಮಪಿತ ಭಗವಂತ ಒಬ್ಬನೇ ಅಂತೇಳಿ ತಿಳಿದುಕೊಂಡಾಗ ಮಾತ್ರ ಸಾಧ್ಯ. ಆದ್ದರಿಂದ ಭಗವದ್ಗೀತೆಯ ಜ್ಞಾನ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಮಾನವ ಕುಲಕ್ಕೆ ಇರುವಂಥದ್ದು. ವಸುದೈವ ಕುಟುಂಬಕಂ. ಇಡೀ ಪ್ರಪಂಚವೇ ಭಗವಂತನದು. ಇಲ್ಲಿ ಇರುವವರೆಲ್ಲ ಭಗವಂತನ ಮಕ್ಕಳು ಅಂತ ನೋಡಿದಾಗ ನಿಜವಾದ ಭ್ರಾತೃತ್ವ ನಮ್ಮಲ್ಲಿ ಬರುತ್ತದೆ ಅನ್ನೋದನ್ನು ನಾವು ನೋಡ್ಬೋದು.